ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಲೋಟಸ್ ಸ್ಪಿರಿಚುವಾಲಿಟಿ. ಹರೇ ಕೃಷ್ಣ. ಸೊ ಗಾಯ್ಸ್, ಇವತ್ತಿನ ರೀಡಿಂಗ್ ಏನಂದರೆ, ನಿಮ್ಮ ಪರ್ಸನ್, ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಪರ್ಸನ್ ನಿಮಗೆ ಸರಿಯಾದ ವ್ಯಕ್ತಿನ ಹೌದಾ ಇಲ್ವಾ ನೋಡೋಣ. ಓಕೆನಾ? ನಿಮ್ಮ ಪರ್ಸನ್ ನಿಮಗೆ ಸರಿಯಾದ ವ್ಯಕ್ತಿ ಹೌದಾ ಅಲ್ವಾ? ಇದು ಮ್ಯಾರಿಡ್ ಇರೋರು ನೋಡ್ಬೋದು, ರಿಲೇಷನ್ಶಿಪ್ನಲ್ಲಿ ಇರೋರು ಕೂಡ ನೋಡ್ಬೋದು, ಸಿಚುವೇಶನ್ಶಿಪ್ನಲ್ಲಿ ಇರೋರು ಅವರು ಸಹ ನೋಡ್ಬೋದು, ಅಥವಾ ಅರೇಂಜ್ ಮ್ಯಾರೇಜಲ್ಲಿದ್ದು ಒಂದು ಸೆಲೆಕ್ಟ್ ಮಾಡ್ಕೋಬೇಕಂತ ಒಂದು ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ, ಅರೇಂಜ್ ಮ್ಯಾರೇಜಿಗೆ ನೋಡ್ತಾ ಇದ್ದರೆ, ಸೊ ಅವರು ಈ ರೀಡಿಂಗ್ನ ನೋಡ್ಬೋದು. ಓಕೆನಾ? ನಿಮ್ಮ ಫ್ಯಾನ್ಸ್ ಇದ್ರೂ, ನಿಮ್ದು ಎಂಗೇಜ್ಮೆಂಟ್ ಆಗಿದೆ, ನಿಮ್ಮ ಫ್ಯಾನ್ಸ್ ಬಗ್ಗೆ ನೋಡ್ತಾ ಇದ್ರು, ಅವರು ಸಹ ಈ ರೀಡಿಂಗ್ನ ನೋಡ್ಬೋದು. ನಿಮ್ಮ ಪರ್ಸನ್ ನಿಮಗೆ ಸರಿಯಾದ ವ್ಯಕ್ತಿ ಹೌದಾ ಅಲ್ವಾ? ಓಕೆ ಗೈಸ್, ಇದು ಎಲ್ಲ ಕಾರ್ಡ್ಸ್ ಬಂದಿದೆ, ನೋಡ್ತಾ ಇರ್ಬೋದು. ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಪೆಂಟಿಕಲ್ಸ್, ನೈನ್ ಆಫ್ ಪೆಂಟಿಕಲ್ಸ್, ಆ್ಯಂಡ್ ತ್ರೀ ಆಫ್ ಸೋರ್ಸ್, ಎಂಪರಸ್. ಬಾಟಮ್ ಆಫ್ ದ ಡೆಕ್ ದಿ ಟವರ್ ಇದೆ, ನೈನ್ ಆಫ್ ಕಪ್ಸ್ ಇದೆ. ಓಕೆ ಗೈಸ್, ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಜಾಸ್ತಿ ನಾನು ನೋಡ್ತಾ ಇರೋದು ಇಲ್ಲಿ ಅರ್ತ್ ಎಲಿಮೆಂಟ್. ಓಕೆ, ಅರ್ತ್ ಎಲಿಮೆಂಟ್ ಅಂದರೆ ಗ್ರೌಂಡೆಡ್ ಪರ್ಸನ್. ನಿಮ್ಮ ಪರ್ಸನ್ ಏನಿದ್ದಾರೋ ಅವರು ತುಂಬ ಗ್ರೌಂಡೆಡ್ ಇದ್ದಾರೆ. ಓಕೆ, ದುಡ್ಡಿದೆ, ಚೆನ್ನಾಗಿ ದುಡ್ಡು ಮಾಡಿದ್ದಾರೆ, ಅಥವಾ ನಿಮ್ಮ ಹತ್ರ ಅವ್ರು ಹೇಳ್ಕೊತಿರ್ಬೋದು ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಅಂತ. ಸೇವಿಂಗ್ಸ್ ಇದೆ, ನಿಮ್ಮ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ. ನೀವು ಜಾಣಿ ಇದ್ದೀರಾ, ನೀವು ಇಂಡಿಪೆಂಡೆಂಟ್ ಇದ್ದೀರಾ, ನೀವು ಇಂಟೆಲಿಜೆಂಟ್ ಇದ್ದೀರಾ, ಅವರು ಇಂಟೆಲಿಜೆಂಟ್ ಇದ್ದಾರೆ, ಅವರು ಹ್ಯಾಪಿಯಾಗಿದ್ದಾರೆ, ನೀವು ಹ್ಯಾಪಿಯಾಗಿದ್ದೀರಾ, ನೀವು ಮೈಯೋ ಅಂತ ಇದ್ದೀರಾ. ಓಕೆ, ಇನ್ನು ಈ ಪರ್ಸನ್ ನಿಮಗೆ ಸರಿಯಾದ ವ್ಯಕ್ತಿ ಹೌದೋ ಅಲ್ವೋ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ನೀವು ರೀಸೆಂಟಾಗಿ ಒಂದು ಬ್ರೇಕಪ್ಪಲ್ಲಿರ್ಬೋದು, ಅಥವಾ ನೀವು ಈ ರೀಡಿಂಗ್ ಈಗ ನೋಡ್ತಾ ಇರುವಾಗ 50% ಜನ ನೀವು ಸೆಪ್ರೇಷನಲ್ಲಿ ಆಲ್ರೆಡಿ ಇದ್ದೀರಾ. ಈಗ ಸೆಪ್ರೇಷನಲ್ಲಿ ಇದ್ದೀರಾ. ನೀವು ಸೆಪ್ರೇಷನಲ್ಲಿ ಇರೋರಿಗೆ ಹೊಸ ಒಂದು ಪರ್ಸನ್ನು ಸಿಕ್ಕಿರ್ಬೋದು. ಆ ಪರ್ಸನ್ ಜೊತೆಗೆ ನೀವು ಕಂಟಿನ್ಯೂ ಮಾಡೋದು ಬೆಟರು. ನಿಮ್ಮ ಹಿಂದಿನ ಪಾರ್ಟ್ನರ್ ಜೊತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೊಸ ಪಾರ್ಟ್ನರ್ ಜೊತೆಗೆ ನೀವು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಇನ್ನು ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಸಿಚುವೇಶನ್ಶಿಪ್ಪಲ್ಲಿ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನೀವು ಈ ಪರ್ಸನ್ ಜೊತೆಗೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಜೊತೆಗೆ ನೀವು ಒಳ್ಳೆ ಬಾಂಡಿಂಗ್ನ ಶೇರ್ ಮಾಡ್ತೀರಾ, ಒಳ್ಳೆ ಬಾಂಡಿಂಗ್ ಶೇರ್ ಮಾಡ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಓಕೆ, ನರ್ಚರಿಂಗ್, ಒಬ್ರಿಗೊಬ್ರು ಪ್ಯಾಂಪರಿಂಗ್ ಮಾಡ್ತೀರಾ, ಇಷ್ಟಪಡ್ತೀರಾ, ಒಳ್ಳೆ ಲವಿ ಡವಿ ಮೆಸೇಜಸ್ ಕಳಿಸ್ತೀರಾ. ನಿಮ್ಮ ಮನಸ್ಸಲ್ಲೂ ಅವರಿಗೆ ಒಳ್ಳೆ ಫೀಲಿಂಗ್ಸ್ ಇದೆ, ಅವ್ರ ಮನಸ್ಸಲ್ಲೂ ನಿಮಗೆ ಫ್ರೆಶ್ ಒಳ್ಳೆಯ ಫೀಲಿಂಗ್ಸ್ ಇದೆ. ಮತ್ತು ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಫ್ಯಾಮಿಲಿನ ನಾನು ಎಷ್ಟು ಸಾಧ್ಯನೋ ಅಷ್ಟು ಕೊಡಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆ ನಿಮ್ಮ ಪರ್ಸನ್ಗೆ. ಓಕೆ, ಅವ್ರ ಪರ್ಸನ್ ನೀವು ಆಗಿದ್ದರೆ ಡೆಫಿನೆಟ್ಲಿ ಅವರು ಏನು ಹೇಳ್ಕೊತಿದ್ದಾರೆ ಮನಸ್ಸಲ್ಲಿ ಅಂದರೆ, ನಿಮಗೆ ಅವರು ಒಳ್ಳೆ ಚೆನ್ನಾಗಿ ಪ್ರೊವೈಡ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹ್ಯಾಪಿನೆಸ್ ಕೊಡಬೇಕು, ನಿಮಗೆ ಖುಷಿ ಕೊಡಬೇಕು, ನಿಮ್ಮನ್ನು ಅಂದರೆ ನಿಮ್ಮ ಪಾರ್ಟ್ನರ್ನ ನೀವು ಚೆನ್ನಾಗಿ ನಂಬೋದು ಅಂಥ ಪರ್ಸನ್ ನಾನು ಆಗಿರಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಪ್ಲಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಫರ್ಟಿಲಿಟಿ ಕೂಡ ಇದೆ, ಒಳ್ಳೆಯ ಮಕ್ಕಳು ಆಗ್ತಾರೆ. ಓಕೆ, ಒಳ್ಳೆ ಪವರ್ ಸಿಗುತ್ತೆ. ಅವರು ನಿಮಗೆ ಒಂದು ರಾಣಿ ಥರ ನೋಡ್ತಾ ಇದ್ದಾರೆ. ನೀವು ನಿಮ್ಮ ಮನಸ್ಸಲ್ಲಿ ಅವ್ರನ್ನ ರಾಜ, ಇವನೇ ನನ್ನ ಡ್ರೀಮ್ ಬಾಯ್,
ಅನ್ನೋ ಥರ ಅವರಿಗೂ ಸೇಮ್ ಹಾಗೆ ಇದೆ. ನೀವು ನಿನ್ನ ಕಪ್ ಆಫ್ ಲವ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ, ಅಯ್ಯೋ ಇವನು ಯಾವಾಗ ಬರ್ತಾನೋ ಏನೋ, ನನ್ನ ಮದುವೆ ಯಾವಾಗ ಆಗುತ್ತೋ ಏನೋ, ಅಥವಾ ಆಲ್ರೆಡಿ ಮದುವೆ ಇದ್ದರೆ ಸ್ವಲ್ಪ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಗಳ ನಡೀತಾ ಇದ್ದರೆ ಅದರಿಂದ ನಿಮಗೆ ತುಂಬ ಬೇಜಾರಾಗಿದ್ದರೆ ಇವನೇನು ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಇಲ್ವಲ್ಲ ಈ ಪರ್ಸನ್ನು, ನನಗೆ ತುಂಬ ಚೆನ್ನಾಗಿ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ನನ್ನ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತಾ ಇಲ್ವಲ್ಲ ಅಂತ ನೀವು ಕೊರಗ್ತಾ ಇದ್ದೀರಾ. ಓಕೆ, ಯಾವಾಗ ಅವ್ರು ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಾರೆ, ನಾನು ಯಾವಾಗ ಒಂದು ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಇವ್ರ ಜೊತೆಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ನೀವು ಇಂಡಿಪೆಂಡೆಂಟ್ ಬ್ಯೂಟಿಫುಲ್ ಆಗಿದ್ದೀರಾ. ಓಕೆ, ನೀವು ಬ್ಯೂಟಿಫುಲ್ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ನೀವು ದುಡ್ಡನ್ನ ಸೇವ್ ಮಾಡಿದ್ದೀರಾ. ಓಕೆ, ಗ್ರೋತ್ನ ವೇಟ್ ಮಾಡ್ತಾ ಇದ್ದೀರಾ, ಲಾಯಲ್ ಆಗಿದ್ದೀರಾ, ನೀವು ಪೇಷಂಟಾಗಿ ವೇಟ್ ಮಾಡ್ತಾ ಇದ್ದೀರಾ. ಯಾವುದೇ ರೀತಿ ನೆಗೆಟಿವ್ ಯೋಚನೆ ಅಂದರೆ ನಿಮ್ಮ ಪಾರ್ಟ್ನರ್ನ ಹಾರ್ಮ್ ಮಾಡೋ ಅಂಥ ಯೋಚನೆ ನಿಮ್ಮಲ್ಲಿಲ್ಲ. ನಿಮ್ಮ ಪರ್ಸನಿಗೂ ನಿಮಗೆ ಹಾರ್ಮ್ ಮಾಡೋ ಅಂಥ ಯೋಚನೆ ಇಲ್ಲ. ಆದರೆ ನಿಮ್ಮ ಪರ್ಸನ್ನು ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ನಿಮ್ಮ ಪಾರ್ಟ್ನರ್ ಮೇಲೆ, ಅದಕ್ಕಿಂತ ಜಾಸ್ತಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಓಕೆ, ನೀವು ಅವರಿಗೆ ಅನ್ಕಂಡೀಷ್ನಲ್ ಲವ್ ಮಾಡ್ತಾ ಇದ್ದೀರಾ, ಆದರೆ ಅವರು ಒಂದು ಸ್ವಲ್ಪ ಕಂಡೀಷ್ನಲ್ ಆಗಿ ಲವ್ ಮಾಡ್ತಾ ಇದ್ದಾರೆ. ಪೂರ್ತಿ ಸೆಲ್ಫಿಶ್ ಇಲ್ಲ, ಅವರು ನಿಮಗೆ ಪ್ಯಾಂಪರ್ ಮಾಡಬೇಕು, ಗಿಫ್ಟ್ ಕೊಡಬೇಕು, ಕೇರ್ ಮಾಡಬೇಕು, ಲಾಯಲ್ ಆಗಿರಬೇಕು, ನಿಮ್ಗೇನು ಬೇಕು ಅದನ್ನೆಲ್ಲ ಕೊಡಿಸ್ಬೇಕು ಅಂತ ಇದೆ ಮನಸ್ಸಲ್ಲಿ. ಆದ್ರೂ ನಿಮ್ಮಿಂದನೂ ಅವರು ಎಕ್ಸ್ಪೆಕ್ಟ್ ಸ್ವಲ್ಪ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮಗೆ ರೈಟ್ ಪರ್ಸನ್ನ ಅಂದರೆ ಎಸ್, ಈ ಪರ್ಸನ್ ನಿಮಗೆ ರೈಟ್ ಪರ್ಸನ್ ಆಗಿದ್ದಾರೆ. ಓಕೆ, ಮುಂದೆ ಈ ರಿಲೇಷನ್ಶಿಪ್ನ ನೀವು ಕಂಟಿನ್ಯೂ ಮಾಡಿದರೆ ಸ್ಟೆಬಿಲಿಟಿ ಕಾಣ್ತೀರಾ ನೀವು ಈ ರಿಲೇಷನ್ಶಿಪ್ಪಲ್ಲಿ. ಮತ್ತು ನಿಮ್ಮ ಎಮೋಷನ್ಸ್ ಏನೀಗ ಬ್ಲಾಕ್ ಆಗಿದೆ ಅಲ್ಲ, ನಿಮ್ಮ ಹಾರ್ಟ್ ಚಕ್ರ ಏನು ಬ್ಲಾಕ್ ಆಗಿದೆ, ಯಾರ ಹತ್ರನೂ ನಿಮ್ಮ ಫೀಲಿಂಗ್ ಶೇರ್ ಮಾಡ್ಕೊಳ್ತಾ ಇಲ್ಲ ನೀವು, ಯಾರಿಗೂ ಹತ್ತಿರ ಬಿಟ್ಕೊಳ್ತಾ ಇಲ್ಲ ನೀವು, ಹೀಗಿದ್ದೀರಾ. ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು ಇದು, ಅಥವಾ ನಿಮ್ಮ ಎನರ್ಜಿ ಇರ್ಬೋದು. ನನಗೆ ಇಬ್ರದ್ದು ಎನರ್ಜಿ ಹೀಗೆ ಇದೆ ಅಂತ ಕಾಣ್ತಾ ಇದೆ. ಓಕೆ, ಇದು ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ 1 ಇಯರ್ ತನಕ ಟೈಮ್ ಇದೆ. ಬೇಗ ಫಾಸ್ಟ್ ಆಗೋವಂಥ ಚಾನ್ಸಸ್ ಕಾಣ್ತಾ ಇಲ್ಲ. 1 ಇಯರ್ ಆಗುತ್ತೆ, ನೀವು ಬಿಗ್ನಿಂಗ್ ಆಗುತ್ತೆ, ಬಟ್ 1 ಇಯರ್ ಆಗುತ್ತೆ. ನಿಮ್ಮ ಪರ್ಸನ್ ಏನು ತುಂಬ ಕೆಟ್ಟ ವ್ಯಕ್ತಿ ಏನಲ್ಲ, ಒಳ್ಳೆ ವ್ಯಕ್ತಿನೇ ಇದ್ದಾರೆ. ಮತ್ತು ನಿಮ್ಮಿಬ್ಬರು ರಿಯೂನಿಯನ್ ಆದಮೇಲೆ ರಿಯುನೈಟ್ ನಿಮ್ಮಿಬ್ಬರು ಆದಮೇಲೆ ನಿಮ್ಮ ಎಮೋಷನ್ಸ್ ಫ್ಲೋ ಆಗುತ್ತೆ. ಈಗೇನು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕಪಲ್ಸ್ ಆಗಿರ್ಬೋದು, ನೀವು ಯಾರಾದರೂ ಸಪ್ರೆಷನಲ್ಲಿದ್ದರೆ, ಸೊ ಏನಾದರೂ ಸಿಚುವೇಶನ್ ಆಗಿರ್ಬೋದು, ನೀವು ಇಮೋಷನ್ಸ್ನ ಸ್ವಲ್ಪ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಾ ಇಲ್ಲಲ್ಲ ನಾನು ಇವ್ರನ್ನ ಇಷ್ಟು ಪ್ರೀತಿಸ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು ಈಗ. ಬಟ್ ಹಾಗಾಗಲ್ಲ, ರಿಯೂನಿಯನ್ ಆಗುತ್ತೆ. ಆವಾಗ ನಿಮ್ಮ ಫೀಲಿಂಗ್ಸ್, ಇಮೋಷನ್ಸ್ ಎಲ್ಲ ಏನಿದೆ ಅಲ್ಲ, ಅದು ಫ್ಲೋ ಆಗುತ್ತೆ. ಈಗ ಹಿಂಗೆ ಇಟ್ಕೊಂಡು ಬಿಟ್ಟಿದ್ದೀರಾ, ಆವಾಗ ರಿಲೀಸ್ ಮಾಡ್ತೀರಾ. ನಿಮ್ಮಿಬ್ಬರು ರಿಯೂನಿಯನ್ ಆದಮೇಲೆ ನಿಮ್ಮ ಫೀಲಿಂಗ್ಸ್ನ ರಿಲೀಸ್ ಮಾಡ್ತೀರಾ, ಇಬ್ಬರು ಎಕ್ಸ್ಪ್ರೆಸ್ ಮಾಡ್ಕೋತೀರಾ ನಿಮ್ಮ ಫೀಲಿಂಗ್ಸು. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಬಿ ಆಗಿದ್ದಿಲ್ಲ ಅಂದರೆ ಬೇಬಿನೂ ಆಗುತ್ತೆ. ಮತ್ತು ಮನೆ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು, ಆ ಪರ್ಸನ್ಸಿಗೆ ಮನೆಯೂ ಆಗುತ್ತೆ. ಸೇವಿಂಗ್ಸ್ ಮಾಡ್ತೀರಾ, ಒಳ್ಳೆ ಸೇವಿಂಗ್ಸ್ ಮಾಡ್ತೀರಾ, ಇನ್ಕಮು ಚೆನ್ನಾಗಿರುತ್ತೆ. ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮಲ್ಲಿದೆ. ಒಂದು ಚೇಂಜಸ್ನ ನೋಡ್ತೀರಾ ನೀವು. ಡೆಫಿನೆಟ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಪೀರಿಯಡ್ ನಡೀತಾ ಇದೆ, ಮತ್ತು ಒಂದು ಚೇಂಜಸ್ನ ನೀವು ನೋಡ್ತೀರಾ ಗೈಸ್. ಓಕೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ, ಹೀಲ್ ಆಗಬೇಕು. ಫಸ್ಟ್ ಆಫ್ ಆಲ್ ಹೀಲ್ ಆಗೋದು ತುಂಬ ನೆಸೆಸಿಟಿ ಇದೆ. ಯಾಕಂದರೆ ಈಗ ನೋಡ್ತಾ ಇರ್ಬೋದು, ಒಂದು ನ್ಯೂ ಪರ್ಸನ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಅವರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದರೆ ಈ ಒಂಥರ ಇಲ್ಯೂಷನಲ್ಲಿದೆ, ಟ್ರ್ಯಾಪ್ ಆದಂಗೆ ಆಗಿಬಿಟ್ಟಿದೆ. ಮೇಜರ್ ಟವರ್ ಮೂಮೆಂಟ್ ಇದೆ ಇಲ್ಲಿ. ಸ್ವಲ್ಪ ಹೀಲ್ ಆಗಬೇಕು. ಡೆಫಿನೆಟ್ಲಿ ಚೇಂಜಸ್ ಕಾಣ್ತೀರಾ. ಒಂದು ನ್ಯೂ ಬಿಗ್ನಿಂಗ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಗ್ರೋತು ಆಗುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಲವ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ಒಳ್ಳೆ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಈ ಪರ್ಸನ್ ಕೂಡ ಈಸ್ ಆಲ್ಸೋ ಗುಡ್. ಯಾರ್ದು ಬ್ರೇಕಪ್ ಆಗಿದೆ ಅಲ್ಲ,
ಅವ್ರು ಮತ್ತೆ ವಾಪಸ್ ನಿಮ್ಮ ಪರ್ಸನ್ ಹತ್ರ ಹೋಗಬೇಡಿ, ಹೊಸ ಪರ್ಸನ್ಗೆ ನೋಡಿ. ಓಕೆ, ಯಾರು ಮ್ಯಾರಿಡ್ ಇದ್ದೀರಾ ಅಥವಾ ನಿಮ್ಮ ಫಿಯಾನ್ಸಿ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರೋರು ಕಂಟಿನ್ಯೂ ಮಾಡ್ಬೋದು. ಓಕೆ ಗೈಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಮತ್ತು ಈ ರೀಡಿಂಗ್ ನೀವು ರೆಸನೇಟ್ ಆಗಿದ್ದರೆ, ಕನೆಕ್ಟ್ ಆಗ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಯಾಕಂದರೆ ನನಗೆ ಗೊತ್ತಾಗಬೇಕು ನಿಮ್ಮ ಎನರ್ಜಿ ನಾನು ಪಿಕ್ ಮಾಡ್ತಾ ಇದ್ದೀನಾ, ಅಥವಾ ಯಾರು ನನ್ನ ವ್ಯೂವರ್ಸ್ ಇದ್ದಾರೆ ಅವ್ರ ಎನರ್ಜೀಸ್ ಹೇಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಹಾಗಾಗಿ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಇದು ನಿಮಗೆ ಹೇಗೆ ಕನೆಕ್ಟ್ ಆಯಿತು, ಎಷ್ಟು ಮಟ್ಟಿಗೆ ಕನೆಕ್ಟ್ ಆಯಿತು ಅಂತ. ನೆಕ್ಸ್ಟ್ ವೀಡಿಯೋಸ್ನ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋಸ್ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ರೀಡಿಂಗ್ಸ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ರೀಡಿಂಗ್ಸ್ ಬೇಕಿದ್ದರೆ ಡೆಫಿನೆಟ್ಲಿ ಹೇಳಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು, ಬಾಯ್.